everyone, this is Pallavi. Welcome to my new vlog. ಹಬ್ಬಗಳಲ್ಲಿ ವಿಶೇಷವಾಗಿ ಬೆಳ್ಳಿ ಐಟಮ್ಸ್ ನ ಇಡಬೇಕು ಅಂತ ಎಲ್ಲಾರ್ಗೂ ಆಸೆ ಇರುತ್ತೆ. ಬಟ್ ಎಲ್ಲಾರ್ಗೂ ಕೂಡ ಅಫೋರ್ಡ್ ಮಾಡೋದಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರನೇ ಇವತ್ತು ನಾನು ಒಂದು ಜರ್ಮನ್ ಶಾಪ್ ಬಂದಿದ್ದೀನಿ. ಅಲ್ಲಿ ಏನೇನೆಲ್ಲ ಯುನಿಕ್ ಐಟಮ್ ಇದೆ ಅನ್ನೋದನ್ನ ತೋರಿಸ್ತೀನಿ. ನಾನ್ ಇವತ್ತು ಇದೀನಿ ಶಿವರಾಂಪೇಟೆ ರೋಡ್ ಅಲ್ಲಿ. ಆಲ್ಮೋಸ್ಟ್ ಶಿವರಾಂಪೇಟೆ ರೋಡ್ ಅಲ್ಲಿ A to Z ಸಿಗುತ್ತೆ ಅಂತಾನೆ ಹೇಳ್ಬೋದು. ಹಾಗೂ ಬಜೆಟ್ ಫ್ರೆಂಡ್ಲಿ ಶಾಪ್ ಬಂದಿದ್ದೀನಿ. ಸೊ ಒಳಗಡೆ ಏನೇನೆಲ್ಲ ಇದೆ, ಯಾವ್ಯಾವ ತರ ವೆರೈಟಿ ಆಫ್ ಐಟಮ್ಸ್ ಇದೆ, ಹಾಗೆ ಬಜೆಟ್ ಕೂಡ ಯಾವ ತರ ಇದೆ ಅನ್ನೋದನ್ನ ಕಂಪ್ಲೀಟ್ ವಿಡಿಯೋಸ್ ನಿಮ್ಗೆ ತೋರಿಸ್ತಾ ಇದೀನಿ. ಸೊ ಹಾಗಿದ್ರೆ ಬನ್ನಿ ಒಳಗೆ ಹೋಗೋಣ. ಎಸ್ ಬಿಕಾಸ್ ಇವತ್ತು ನನ್ನ ಜೊತೆ ಸೌಮ್ಯ ಅವ್ರು ಇದ್ದಾರೆ. ಸೊ ಈ ಶಾಪ್ ಅಲ್ಲಿ ಯಾವ್ಯಾವೆಲ್ಲ ಐಟಮ್ಸ್ ಯುನೀಕ್ ಆಗಿದೆ ಮತ್ತೆ ಹೊಸದಾಗಿ ಹಬ್ಬಕ್ಕೆ ಅಂತ ಏನೆಲ್ಲ ಸ್ಪೆಷಲ್ ಆಗಿ ಬಂದಿದೆ ಅನ್ನೋದನ್ನ ಅವ್ರ ಹತ್ರನೇ ಕೇಳೋಣ. ನಮಸ್ತೆ ಮೇಡಮ್. ಮೇಡಮ್, ಹಬ್ಬಕ್ಕೆ ಅಂತ ಯಾವ ತರ ವೆರೈಟಿ ಐಟಮ್ಸ್ ಬಂದಿದೆ ಈ ಸಲ? ಈ ಶಾಪ್ ಅಲ್ಲಿ ಏನ್ ಯುನೀಕ್ ಆಗಿದೆ? ಯೂನಿಕ್ ಅಂತ ನಮ್ಮಲ್ಲಿ ಯಾವಾಗ ಸ್ಪೆಷಲ್ ಮೇಡಮ್. ಅಂದ್ರೆ ಒಂದ್ಸತಿ ಬಂದಿರೋ ವೆರೈಟೀಸ್ ಇನ್ನೊಂದ್ಸತಿ ತರ್ಸಲ್ಲ. ಅಕಸ್ಮಾತ್ ಕಸ್ಟಮರ್ ಇಷ್ಟಪಟ್ಟಿಅವರು ಮೇಡಮ್ ನಮ್ಗೆ ಅದೇ ತರ ಐಟಮ್ಸ್ ಬೇಕು ಸರ್ ಹತ್ರ ಹೇಳಿ ತರ್ಸ್ಕೊಡಿ ಅಂತಂದ್ರೆ ನಾವ್ ಅದೇ ತರ ಆರ್ಡರ್ ತಗೊಂಡು ತರ್ಸ್ಕೊಡ್ತೀವಿ ನಾವು. ಈ ಸತಿ ಅಂತಂದ್ರೆ ದಿಂದ್ಗೆಗಳು ಬಂದಿದೆ, ಅದೇ ತರ ಕಮಲದ ತಟ್ಟೆಗಳು ಬಂದಿದೆ. ಅದು ತುಂಬಾ ಈಗ ಓಡ್ತಾ ಇದೆ, ನಮ್ಗೆ ಅದು ರನ್ನಿಂಗ್ ಇದೆ. ಅದೇ ತರ ತರ್ಸ್ಕೊಡಿ ಅಂತಾನು ಕೇಳ್ತಾ ಇದ್ದಾರೆ. ನಾನು ಒಂದು ಸ್ಯಾಂಪಲ್ ತೋರಿಸ್ತೀನಿ. ಸೇಮ್ ಬೆಳ್ಳಿ ತರಾನೇ ಡಿಫ್ರೆನ್ಸ್ ಏನು ಗೊತ್ತಾಗಲ್ಲ ಮೇಡಮ್. ಬೆಳ್ಳಿ ಹೆಂಗಿರುತ್ತೆ ಹಂಗೆ ಯೂಸ್ ಮಾಡ್ಕೊಬಹುದು. ನಾವ್ ಯೂಸ್ ಮಾಡ್ತಾ ಇದ್ರು ಇದು ಬೆಳ್ಳಿ ಅಲ್ಲ ಅಂತ ನಮ್ಗಲ್ದಂತೆ ಬೇರೆ ಯಾರಿಗೂ ಗೊತ್ತೇ ಆಗಲ್ಲ. ಅಷ್ಟು ಗ್ಯಾರಂಟಿ, ಆಮೇಲೆ ಗ್ಯಾರಂಟಿ ಕೊಡ್ತೀವಿ ನಾವು. ಅದು ಇಂಪಾರ್ಟೆಂಟ್ ಆಗುತ್ತೆ. ಕಪ್ಪು ಹಿತ್ತಾಳೆ ಎಲ್ಲೋ ಆದ್ರೆ ನಾವು ಯಾವಾಗ್ಲಾದ್ರು ತಗೊಬನ್ನಿ ಅಂತಾನೆ ಹೇಳ್ತೀವಿ ನಾವು, ಯಾವಾಗ್ಲಾದ್ರು ಅಂತ ಅಂದ್ಬಿಟ್ಟು. ಅವ್ರ ಕಸ್ಟಮರ್ ಅದನ್ನ ನೋಡಿ ಗ್ಯಾರಂಟಿ ಅಂತ ಹೇಳ್ತಾರೆ. ಗ್ಯಾರಂಟಿನೇ ಕೊಡ್ತೀವಿ ನಾವು. ಅದು ಕೆಲವು ಶಾಪ್ ಅಲ್ಲಿ ಹೇಗೆ ಅಂತಂದ್ರೆ ಈ ತರ ಐಟಮ್ ಸಿಗುತ್ತೆ, ಬಟ್ ವ್ಯಾರಂಟಿ ಯಾರು ಕೊಡೋಲ್ಲ ಮತ್ತೆ ಗ್ಯಾರಂಟಿನೂ ಕೊಡೋದಿಲ್ಲ. ಸೊ ಬ್ಲಾಕ್ ಕೂಡ ಆಗ್ಬಿಡುತ್ತೆ. ಸೊ ಅಮೌಂಟ್ ಕೂಡ ವೇಸ್ಟ್ ಆಗುತ್ತೆ. ಇದಕ್ಕೆ ಅಂತಾನೆ ಎಷ್ಟೋ ಸೇವ್ ಮಾಡಿ ಪಾಪ ಎಷ್ಟು ಹಾಕಿರ್ತಾರೆ. ನಾವು ಇದಕ್ಕೆಲ್ಲ ಗ್ಯಾರಂಟಿನೂ ಕೊಡ್ತೀವಿ ಮೇಡಮ್. ನಿಮ್ಗೆ ಈ ತರ ಬಿಂದಿಗೆಗಳು ತೆಕ್ಕೊಳಕ್ ಆಗಲ್ಲ ಅಂತ ಹೇಳಿದ್ರೆ ಅದೇ ಇದ್ರಲ್ಲಿ ನಾವು ಇದೇ ತರ ಫ್ಯಾನ್ಸಿ ನಿಮ್ಗೆ ಅಷ್ಟಲಕ್ಷ್ಮಿನೇ ಬೇಕು ಅಂತಂದ್ರೆ ಇದೇ ತರ ನಾವು ಚೊಂಬುಗಳು ಸಿಗುತ್ತೆ. ಈಗ ಅದಕ್ಕೆ ಮ್ಯಾಚ್ ಆಗುವಂತ ಇದು ತಟ್ಟೆ ನೋಡಿ, ಕಮಲದ ತಟ್ಟೆ ಬರುತ್ತೆ. ಈ ತರನು ಯೂಸ್ ಮಾಡ್ಕೊಂತಾರೆ. ನಮ್ಗೆ ಮ್ಯಾಚಿಂಗ್ ಅಷ್ಟಲಕ್ಷ್ಮಿದು ತಟ್ಟೆ ಬೇಕು ಅಂತಂದ್ರೆ ಅಷ್ಟಲಕ್ಷ್ಮಿ ತಟ್ಟೆನೂ ಸಿಗುತ್ತೆ. ಅಷ್ಟೇ ವೆಯ್ಟ್ ಕೂಡ ಹಾಗೆ ವೆಯ್ಟ್ ಇರುತ್ತೆ ಮೇಡಮ್. ಈ ತರ ಅದಕ್ಕೆ ಮ್ಯಾಚ್ ಆಗಂತ ನಮ್ಗೆ ಬಿಂದಿಗೆ ಮಾತ್ರ ತಗೊಂಡ್ವಿ, ನಮ್ಗೆ ತಟ್ಟೆನೂ ಅಷ್ಟಲಕ್ಷ್ಮಿನೇ ಬೇಕು ಅಂತ ಹೇಳಿದ್ರೆ ಅಷ್ಟಲಕ್ಷ್ಮಿ ತಟ್ಟೆನೂ ಸುಧಾ ಕೊಡ್ತೀವಿ ನೋಡಿ. ಈ ತರ ಅಷ್ಟಲಕ್ಷ್ಮಿ ತಟ್ಟೆಗಳು ಸಿಗುತ್ತೆ. ತುಂಬಾ ಚೆನ್ನಾಗಿದೆ ಇದು. ಇವನ್ ಸ್ಟ್ಯಾಂಡ್ ಕೂಡ ಇದೆ ಇದ್ರಲ್ಲಿ ಎಲ್ಲ. ಸ್ಟ್ಯಾಂಡ್ ಬೇಡ ಅಂತಂದ್ರೆ ಅದು ಸಪರೇಟ್. ಸ್ಟ್ಯಾಂಡ್ ಅಂತ ಅಂದ್ರೆ ಇದ್ರಲ್ಲಿ ಅಷ್ಟಲಕ್ಷ್ಮಿ ಸ್ಟ್ಯಾಂಡ್ ಬಂದೇ ಬರುತ್ತೆ. ನಿಮ್ಗೆ ವಿತೌಟ್ ಬೇಕು ಅಂತ ಅಂದ್ರೆ ಈ ತರ ಇಲ್ಲದೆ ತಗೋಬೇಕು ಅಂತ ಒಳಗಡೆ ಮಾತ್ರ ಕಾರ್ವಿಂಗ್ ಡಿಸೈನ್ ಬಂದಿರುತ್ತೆ, ಮೇಲ್ಗಡೆ ಪ್ಲೈನ್ ಬಂದಿರುತ್ತೆ. ಮೇಡಮ್, ಈಗ ಲಕ್ಷ್ಮಿ ಹಬ್ಬಕ್ಕೆ ಅಂದಿದ ತಕ್ಷಣ ವಿಗ್ರಹ ಕೂಡ ಕೆಲವರು ತಗೊಳ್ತಾರೆ. ಹೌದು. ಸೊ ಅದು ಏನಾದ್ರು ಬಂದಿದೆ ಮೇಡಮ್. ನಮ್ಮಲ್ಲಿ ವೈಟ್ ಮೆಟಲ್ ಬಂದಿರುತ್ತೆ, ಅದು ಗ್ಯಾರಂಟಿ ಕೊಡ್ತೀವಿ. ಅದಕ್ಕೆ ವಾಷೇಬಲ್ ಯಾವ ತರ ಅಂತಂದ್ರೆ ನಾವು ಇದಕ್ಕೆ ಹೇಗೆ ವಾಷೇಬಲ್ ಮಾಡ್ಬೋದು ಅಂತ ಹೇಳಿ ಅದೇ ರೀತಿ ಅದನ್ನು ವಾಷೇಬಲ್ ಮಾಡಿರ್ಬೋದು. ಈಗ ಬೆಳ್ಳಿ ಐಟಮ್ ಅಲ್ಲಿ ಈಗ ಮ್ಯಾಟ್ ಫಿನಿಶಿಂಗ್ ಕೂಡ ಬಂದಿದೆ. ಸೊ ಇದ್ರಲ್ಲೂ ಇದೆಯಾ ಮ್ಯಾಟ್ ಫಿನಿಶಿಂಗ್ ಬಂದಿದೆ? ಅದೊಂದ್ಸಲ ಜರ್ಮನ್ ಸಿಲ್ವರ್ ಏನ್ ಐಟಮ್ ಕೊಟ್ಟು ಅದಕ್ಕೆಲ್ಲ ಗ್ಯಾರಂಟಿ ಇರುತ್ತೆ. ಪ್ಯೂರಿಟಿ ಒಂದು ಸಿಗಲ್ಲ ಅವ್ರಿಗೆ. ಬೆಳ್ಳಿ ಹೆಂಗಿರುತ್ತೆ ಹಂಗೆ ಶೈನಿಂಗ್ ಕೂಡ ಎಲ್ಲಾನು ಹಂಗೆ ಇದೆ, ವೆಯ್ಟ್ ಕೂಡ ಆಗಿದೆ ಸೇಮ್ ಇದೆ. ಅದು ಮ್ಯಾಟ್ ಫಿನಿಶಿಂಗ್ ಗ್ಯಾರಂಟಿ ಇರಲ್ಲ. ಹಿತ್ತಾಳೆ ಮೇಲೆ ಸಿಲ್ವರ್ ಕೋಟಿಂಗ್ ಮಾಡಿರ್ತಾರೆ. ಇವರು ಯೂಸ್ ಮಾಡ್ತಾ ಹಿತ್ತಾಳೆ ಕಲರ್. ಇದು ಕುಂಕುಮದ ಬೌಲ್. ಇದು ನೋಡಕ್ಕೆ ಒಂದೇ ಕಾಣಿಸುತ್ತೆ. ಈ ಬೌಲ್ ನೋಡಿ, ನೋಡಕ್ಕೆ ಎರಡು ಒಂದೇ ತರ ಕಾಣಿಸುತ್ತೆ. ಆದ್ರೆ ಇದು ಗ್ಯಾರಂಟಿ ಕೊಡಲ್ಲ, ಬಾಳಿಕೆ ಬರುತ್ತೆ ಅಂತ. ಸೊ ನೋಡಿದ ತಕ್ಷಣ ಹಂಗೆ ಬೆಳ್ಳಿದೆ ಅಂತ ಅನ್ಕೋಬೇಕು. ಗೊತ್ತಿಲ್ಲದೆ ಇರೋರು ನೋಡಿದ್ರೆ ಏನೋ ಫುಲ್ ಬೆಳ್ಳಿ ಸಾಮಾನು ಇಟ್ಟಿದ್ದಾರೆ ಅಂತಾನೆ ಅನ್ಕೋಬೇಕು. ಈಗ ದೀಪ ಎಲ್ಲ ಇದೆಯಲ್ಲ ಮೇಡಮ್, ಅದು ಎಷ್ಟು ಉದ್ದ ತನಕ ನಿಮ್ಮಲ್ಲಿದೆ? ನಮ್ಮಲ್ಲಿ 900 ರೂಪಾಯಿಂದಲೂ ಸ್ಟಾರ್ಟ್ ಆಗುತ್ತೆ ಮೇಡಮ್. ಅದಕ್ಕೆಲ್ಲ ಗ್ಯಾರಂಟಿ ಇರುತ್ತೆ. ನಿಮ್ಗೆ ಒಂದು ಅಂತ ಅಂದ್ರೆ ತೋರಿಸ್ತೀನಿ, ಇದೆಲ್ಲ ಗ್ಯಾರಂಟಿ ಇರುತ್ತೆ. ಇದು ಸ್ವಲ್ಪ ಅಮೌಂಟ್ ಜಾಸ್ತಿ, ಇದು 10,600 ರೂಪಾಯಿ ಅಂದ ತಕ್ಷಣ ಕೆಲವರೊಬ್ರು ಅಯ್ಯೋ ಅದೇ ಬಜೆಟ್ ಏನೋ ಅಂತ ತಿಳ್ಕೊತಾರೆ. ನಮ್ಮಲ್ಲಿ ಯಾವ ತರ ಬಜೆಟ್ ಬೇಕಾದ್ರೂ ಸಿಗುತ್ತೆ. ಸಣ್ಣ ದೀಪ ಎಲ್ಲ ಇರುತ್ತಲ್ಲ, ರೇಂಜ್ 900 ರೂಪಾಯಿ ಆಗುತ್ತೆ. ನಮ್ಗೆ ನೀಲಾಂಜನ ಬೇಕು ಅಂತ ಅಂದ್ರೆ 470 ಇಂದಲೂ ಸ್ಟಾರ್ಟ್ ಆಗುತ್ತೆ. ಇದು ಬಾಳೆ ಕಂದ ಇದು ಗ್ಯಾರಂಟಿ ಇರುತ್ತೆ. ಇದ್ರಲ್ಲೇನೆ ವಿತೌಟ್ ಗ್ಯಾರಂಟಿನೂ ಸಿಗುತ್ತೆ. ಅದನ್ನು ಒಂದು ತೋರಿಸ್ತೀನಿ. ಕೆಲವು ಸಲ ಪಾಲಿಶ್ ಹೊಟ್ಟೋಗಿರುತ್ತೆ. ಸೊ ಅದಕ್ಕೆ ಪಾಲಿಶ್ ಏನಾದ್ರು ಹಾಕೊಡ್ಬೋದು. ಇದು ವೈಟ್ ಮೆಟಲ್. ಇದು ನೋಡಕ್ಕೆ ಎರಡಕ್ಕೂ ಒಂದೇ ತರ ಅನ್ಸುತ್ತೆ, ಆದ್ರೆ ಇತ್ತಾಗ್ಲೇ ಗೊತ್ತಾಗೋದು, ಯೂಸ್ ಮಾಡ್ದಾಗ್ಲೇ ಗೊತ್ತಾಗೋದು ಅದು ಯಾವ ರೀತಿ ಇರುತ್ತೆ ಅಂತ. ಸೇಮ್ ಅನ್ಸುತ್ತೆ. ಸೇಮ್. ನಿಮ್ಗೆ ಇದು 950 ರೂಪಾಯಿ
ಈ ಬಂದು ನಿಮ್ಗೆ 2,900 ರೂಪಾಯಿ ಈ ರೇಂಜ್ ಅಲ್ಲಿ ಬಿಡುತ್ತೆ. ಈ ತರ ದೇವಸ್ಥಾನಗಳಿಗೆ ಸೈಜ್ ಅಷ್ಟಲಕ್ಷ್ಮಿ ತಟ್ಟೆಗಳು ತಗೊಂಡೋಗ್ತಾರೆ. ಅದೇ ರೀತಿ ಹೂ ಬುಟ್ಟಿಗಳೆಲ್ಲ ಸಿಗುತ್ತೆ ನಮ್ಮಲ್ಲಿ. ಭಾರ ಇದೆ, ವೆಯ್ಟ್ ಇದೆ ಅಂದ್ರೆ ಗ್ರಾಮ್ ಲೆಕ್ಕ ಕೊಡ್ತಾರ ಹೇಳ್ತಾರೆ. ಗ್ರಾಮ್ ಕನ್ವರ್ಟ್ ಮಾಡಿರ್ತೀವಿ, ಪೀಸ್ ಲೆಕ್ಕ ಕೊಡ್ತೀವಿ ನಾವು. ಒಂದೊಂದ್ ಪೀಸ್ ಬೇಕಾದ್ರೆ ಕೆಲವು ಪೀಸ್ ಕೊಡಲ್ಲ ಅಂತ ಹೇಳ್ತಾರೆ, ನಾವು ಪೀಸ್ ಅಂತ. ಈ ರೇಂಜ್ ಆರಾಮಾಗಿ ಬೆಳ್ಳಿ ತರನೇ ಇದೆ, ಜೊತೆಗೆ ತುಂಬಾ ವೆಯ್ಟ್ ಇದೆ. ಹೌದು, ಇದು ಹೂ ಬುಟ್ಟಿ ದೇವಸ್ಥಾನಗಳಿಗೆಲ್ಲ ಮಾಡೋದಕ್ಕೆ ಅಂತ ತಗೋತಾರೆ. ಇದನ್ನ ಸ್ಥಾನಕ್ಕೆ ಅಂತಾನೆ ಅವರು ಆರ್ಡರ್ ಮಾಡ್ತಾರೆ. ಈಗ ನಮ್ಗೆ ಏನಾದ್ರು ಒಂಥರ ಯುನೀಕ್ ಆಗಿ ಎಲ್ಲಾದ್ರೂ ಫೋಟೋ ತಗೊಂಡಿರ್ತಾರಲ್ಲ, ಸೊ ಆತರ ಡಿಸೈನ್ ಬೇಕು ಅಂತಂದ್ರೆ ಮಾಡ್ಕೊಡ್ತೀರಾ? ತರ್ಸ್ಕೊಡ್ತೀವಿ. ಬೇಕು ಅಂತ ನಮ್ಗೆ ಈ ತರ ಬೇಕು, ನಮ್ಗೆ ಈ ತರ ಸೈಜ್ ಆ ತರನು ತರ್ಸ್ಕೊಡ್ತೀವಿ ನಾವು. ಎಷ್ಟು ದಿನಕ್ಕೆ ಆರ್ಡರ್ ಡಿಸ್ಪ್ಯಾಚ್ ಆಗುತ್ತೆ ಮೇಡಮ್? 15 ದಿನ ಟೈಮ್ ತಗೋತೀವಿ. ಯಾಕಂದ್ರೆ ಅದನ್ನ ನಾವು ಮಾಡ್ಸೋದು, ಇದೆಲ್ಲ ನಾವು ಆರ್ಡರ್ ಕೊಟ್ಟೆ ಮಾಡ್ಸೋದು. ಈಗ ಹೋಗ್ಬಿಟ್ಟು ಬರ್ತೀವಿ ಅನ್ನೋದಿಲ್ಲ, ನಾವು ಮಾಡ್ಸೇ ತಗೋಬರೋದು. 15 days ಟೈಮ್ ಇರುತ್ತೆ. ಇವಾಗ ನೋಡಿದವರು ಕಂಪ್ಲೀಟ್ ತೆಂಗಿನಕಾಯಿನೂ ಬೆಳ್ಳಿಲೇ ಇಟ್ಟಿದ್ದಾರೆ ಅಂತ ಅನ್ಕೋಬೇಕು. ಎಲೆ ಕೂಡ ಎಲೆ ಕೂಡ ಅದಕ್ಕೆ ನೋಡಿ, ಈ ತರ ಕಮ್ಮಿಲೂ ನೀವು ಅನ್ಕೊಂಬೇಡಿ, ಈ ತರಾನು ಸಿಗುತ್ತೆ ನಮ್ಮಲ್ಲಿ. ಗ್ಯಾರಂಟಿನೂ ಕೊಡ್ತೀವಿ ಇದಕ್ಕೂ. ಈ ಶಾಪ್ ಅಲ್ಲಿ ಬರೀ ಜರ್ಮನ್ ಸಿಲ್ವರ್ ಸಿಗೋದಿಲ್ಲ, ಜೊತೆಗೆ ಇಲ್ಲಿ ಕಾಪರ್ ಕೂಡ ಸಿಗುತ್ತೆ. ನಿಮ್ಗೆ ಗಿಫ್ಟ್ ಐಟಮ್ ಏನಾದ್ರು ಕೊಡ್ಬೇಕು, ಇಲ್ಲ ಅಂತಂದ್ರೆ ನಿಮ್ ಮನೆಗೆ ಏನಾದ್ರು ಯುನೀಕ್ ಆಗಿ ತಗೋಬೇಕು ಅಂತಂದ್ರೆ ಈ ಶಾಪ್ಗೆ ಖಂಡಿತವಾಗಿ ಬನ್ನಿ. ಸೊ ನಾವೀಗ ಕಾಪರ್ ಐಟಮ್ಸ್ ನ ನಿಮ್ಗೆ ತೋರಿಸ್ತಾ ಇದೀವಿ. ನಮ್ಮಲ್ಲಿ ರಿಟರ್ನ್ ಗಿಫ್ಟ್ ಗೆ ಅಂತ ರಾಧಾಕೃಷ್ಣ ತುಂಬಾ ಚೆನ್ನಾಗಿ ಬರುತ್ತೆ. ಇಲ್ಲಿ ರಿಟರ್ನ್ ಗಿಫ್ಟ್ ಗೆ ಕೂಡ ತುಂಬಾನೇ ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಇದೆ. ನೀವು ನೋಡ್ತಾ ಇರ್ಬೋದು ಎಷ್ಟೆಲ್ಲ ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಇದೆ ಅಂತ ಅನ್ಬಿಟ್ಟು. ಇಲ್ಲಿ ಒಂಥರ ನೋಡ್ತಾ ಇದ್ರೆ ತುಂಬಾನೇ ಡಿಫ್ರೆಂಟ್ ಆಗಿ ಹಾಗೆ ಯುನೀಕ್ ಆಗಿ, ಜೊತೆಗೆ ತುಂಬಾನೇ ನೋಡಿದ ತಕ್ಷಣ ಇಷ್ಟ ಆಗೋ ತರ ಐಟಮ್ಸ್ ಅಂತೂ ಖಂಡಿತವಾಗಿಯೂ ಇದೆ. ನೀವಿಲ್ಲಿ ಕಾಪರ್ ನ ನಿಮ್ಮ ಮನೆಗೆ ಡೆಕೋರೇಷನ್ಗೆ, ಇಲ್ಲ ಅಂತಂದ್ರೆ ಯಾರಿಗಾದ್ರೂ ಗಿಫ್ಟ್ ಕೊಡ್ಬೇಕು ಅಂತ ಅಂದ್ರೇನು ಕೂಡ ಇಲ್ಲಿ ತಗೋಬಹುದು. ಜೊತೆಗೆ ಬಜೆಟ್ ಫ್ರೆಂಡ್ಲಿ ಕೂಡ ಆಗಿದೆ. ಆಮೇಲೆ ಇನ್ನೊಂದೇನಂದ್ರೆ, ಇದು ಕಾಪರ್ ಹಾಕೋದು ದೃಷ್ಟಿ ಎನರ್ಜಿಗೆ ಅಂತಾನು ಹಾಕೊಂತಾರೆ. ತುಂಬಾ ಇಷ್ಟ ಪಡ್ತಾರೆ ನಮ್ಮಲ್ಲಿ. ಜರ್ಮನ್ ಸಿಲ್ವರ್ ಬಗ್ಗೆ ಒಂದು ಕ್ವೆಶನ್ ಇರೋದೇನು ಅಂತಂದ್ರೆ, ಸೊ ಇದನ್ನ ಯಾವ ರೀತಿ ಮೇಂಟೈನ್ ಮಾಡ್ಬೇಕು? ಈಗ ಸಿಲ್ವರ್ ಅಂದಿದ ತಕ್ಷಣ ಅವರು ಕಾಟನ್ ಅಲ್ಲಿ ಇರ್ತಾರೆ, ಇದನ್ನ ಯಾವ ತರ ಮೇಂಟೈನ್ ಮಾಡ್ಬೇಕಾಗುತ್ತೆ? ವಾಶ್ ಮಾಡ್ಬೇಕು ಅಂತಂದ್ರೆ ಯಾವ ತರ ಮಾಡ್ಕೋಬೇಕು? ಡೈಲಿ ಯೂಸ್ ಮಾಡ್ತೀನಿ ಅಂತಂದ್ರೆ ತೊಂದ್ರೆ ಇಲ್ಲ, ಡೈಲಿ ಯೂಸ್ ಮಾಡ್ಬೋದು. ಅವ್ರು ವಾಷೇಬಲ್ ಯಾವ ರೀತಿ, ಅವ್ರು ಸಬಿನ, ವಿಮ್, ಲಿಕ್ವಿಡ್ ಏನ್ ಹಾಕ್ತಾರೆ ಅವ್ರು ಹಾಕೊಂಡ್ ತೊಳಿಬಹುದು. ಸಬಿನಾನು ಹಾಕೊಂತೀನಿ ಅಂತಾನು ಹಾಕೊಂಡ್ ತೊಳಿಬಹುದು. ಎತ್ತಿಡ್ತೀನಿ ಅಂತ ಅಂದ್ರೆ 2 ಕವರ್ ರ್ಯಾಪ್ ಮಾಡಿ ಸೀಲ್ ಮಾಡಿ ಎತ್ತಿಡ್ಬೇಕು. ಗಾಳಿಗೆ ಹೋಗ್ಬಾರ್ದು. ಯಾಕಂದ್ರೆ ನಾವು ಬೆಳ್ಳಿ ಸಾಮಾನು ಇಟ್ಟರೆ ಅಷ್ಟೇ ಬಂದಾಗ ಬಂದ್ಬಿಡುತ್ತೆ. ಇದು ಹಾಗೇನೆ ಬೆಳ್ಳಿ ಕೋಟೆಡ್ ಇರೋದ್ರಿಂದ ಇದನ್ನು ಹಾಗೆ ಮೇಂಟೈನ್ ಮಾಡ್ಕೊಬೇಕು. ಹೇಳ್ಬೇಕಂದ್ರೆ ಗ್ಯಾರಂಟಿ ಅಂತಂದ್ರೆ ವಾಷೇಬಲ್ ಗ್ಯಾರಂಟಿ ಕೊಡ್ತೀವಿ. ನೀಟಾಗಿ ವಾಶ್ ಮಾಡಿ ಅಂತಾನೆ ಹೇಳ್ತೀವಿ. ನಾವು ಜಾಸ್ತಿ ಯಾವ್ದು ಜೆಲ್ ಅಂತ ನಾವು ಯೂಸ್ ಮಾಡಲ್ಲ, ನಾವು ಸರ್ಪನ್ ಪುಡಿ ಮಾತ್ರ ಯೂಸ್ ಮಾಡ್ತೀವಿ ಅಷ್ಟೇ. ಅದೊಂದ್ ಬಿಟ್ರೆ ಇನ್ನೇನು ಯೂಸ್ ಮಾಡಲ್ಲ. ಬೇಕಾದ್ರೆ ಒಂದ್ ವಾಶ್ ಮಾಡೋದನ್ನ ನಾವು ತೋರಿಸ್ತೇವೆ, ಅಷ್ಟೇ ಗ್ಯಾರಂಟಿ ಕೊಡ್ತೀನಿ. ಈಗ ನಾ ಡೈಲಿ ನಾನು ಯೂಸ್ ಮಾಡಂತ ಇದು ಡೈಲಿ ನಾವು ಯೂಸ್ ಮಾಡೋಂತ ಆರ್ತಿ ಮಾಡೋದು. ಇದು ಡೈಲಿ ಇದ್ರಿಂದಾನೇ ನಾವು ಯೂಸ್ ಮಾಡೋದು. ಇದನ್ನ ವಾಶ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಅಂತ. ಖಂಡಿತ ಮಾಡಿ. ಇದು ವಾಷಿಂಗ್ ಪೌಡರ್ ಯಾವ್ದು ಯೂಸ್ ಮಾಡ್ತಾ ಇದ್ದೀರಾ? ನಾವು ನಾರ್ಮಲ್ ಆಗಿರೋದನ್ನೇ ಯೂಸ್ ಮಾಡೋದು ನಾವು. ಇದಕ್ಕೆ ಅಂತ ನಾವು ಯಾವ್ದು ಇದಲ್ಲ, ಒಂದು ವಾಶ್ ಮಾಡ್ತೀವಿ. ಸೊ ಕೊಳೆ ಎಲ್ಲ ಹೊಟ್ಟೋಗುತ್ತೆ. ಯೂಸ್ ಮಾಡಲ್ಲ, ರಫ್ ಯೂಸ್ ಮಾಡಿ ಅಂತಾನೆ ಹೇಳ್ತೀವಿ. ಜರ್ಮನ್ ಸಿಲ್ವರ್ಗೆ ರಫ್ ಯೂಸ್ ಮಾಡಿ ಅಂತಾನೆ ಹೇಳ್ತೀವಿ. ಅದೇ ರೀತಿ ಫ್ಯಾನ್ಸಿಲು ಬಂದಿದೆ. ಫ್ಯಾನ್ಸಿಗೆ ನಾವು ರಫ್ ಯೂಸ್ ಮಾಡಬೇಡಿ, ಇನ್ಸ್ಟ್ರಕ್ಷನ್ ಕೊಟ್ಟು ತಗೊಳ್ಳಿ. ಈಗ ನಾನು ಇದನ್ನ ನಾವು ಡೈಲಿ ಯೂಸ್ ಮಾಡೋದು. ತಗೊಳ್ಬೇಕಾದ್ರೆ ಎಲ್ಲ ಇನ್ಸ್ಟ್ರಕ್ಷನ್ ಯಾವ್ಯಾವ ತರ ಫಾಲೋ ಮಾಡ್ಬೇಕು ಅಂತ ತಗೊಂಡ್ಬಿಟ್ರೆ ಸೊ ಅವ್ರಿಗೂ ವರ್ಸ್ ಇರುತ್ತೆ. ಹೌದು ನೋಡಿ, ಹೌದು, ಎಲ್ಲ ಫುಲ್ ನೀಟಾಗಿ ಕೊಳೆ ಎಲ್ಲ ಹೋಗಿದೆ. ಮೇಡಮ್ ಇಲ್ಲಿ ರಿಟರ್ನ್ ಗಿಫ್ಟ್ ಐಟಮ್ಸ್ ಕೂಡ ಸಿಗುತ್ತೆ ಅಂತಂದಿ, ಸೊ ಅದ್ರ ಬಗ್ಗೆ ಒಂದ್ ಸ್ವಲ್ಪ ಹೇಳಿ. ರಿಟರ್ನ್ ಗಿಫ್ಟ್ ಅಂತಂದ್ರೆ ಮೇಡಮ್, ಈಗ ಫ್ಯಾಕ್ಟ್ರಿಗಳಿಗೆ ಅವ್ರು ಬರ್ತಾರೆ, ಸ್ಕೂಲ್ ಅವ್ರು ಬರ್ತಾರೆ, ನಮ್ಗೆ ಇದೇ ಫಂಕ್ಷನ್ಗೆ ಈ ತರಾನೇ ಇರ್ಬೇಕು ಅಂತ ಹೇಳ್ತಾರೆ. ನಾವೀಗ ನೋಡಿ ಅಂಬೇಡ್ಕರ್ ಕೊಡ್ಬೋದು, ಬಸವಣ್ಣವ್ರು ಕೊಡ್ಬೋದು, ಇಲ್ಲ ವಾಸ್ ಕೊಡ್ಬೋದು, ಎಲಿಫೆಂಟ್ ಕೊಡ್ಬೋದು ಅಂತ ಹೇಳ್ಬಿಟ್ಟು ಈ ತರ ರಿಟರ್ನ್ ಗಿಫ್ಟ್ ತಗೊಂಡ್ ಹೋಗ್ತಾರೆ. ಬುದ್ಧ ಎಲ್ಲಾನು. ಅದಲ್ಲದೆ ಮನೆಗೆ ನಾವು ಗುರುಪ್ರವೇಶ ಇದೆ, ನಮ್ಗೆ ಇನ್ನೊಂದು ಏನೋ ಫಂಕ್ಷನ್ ಇದೆ ಅಂತ ಹೇಳ್ಬಿಟ್ಟು ತಗೊಂಡ್ ಹೋಗ್ತಾರೆ. ಅದಕ್ಕೆಲ್ಲ ಈ ತರ ರಿಟರ್ನ್ ಗಿಫ್ಟ್ ಕೊಡ್ಬೋದು. ಗುರುಪ್ರವೇಶ ಅಂತ ಅವ್ರು ನಮ್ಗೆ ಹೇಳಿದ ತಕ್ಷಣ ನಾವು ಈ ತರ ಕಾಮಧೇನು ಕೊಡ್ತೀವಿ ನಾವು. ತುಂಬಾ ಕಮ್ಮಿ ಬಜೆಟ್ ಅಲ್ಲಿ ಬೇಕು ಅಂತ ಹೇಳಿದ್ರೆ ಕಮ್ಮಿನೂ ಸಿಗುತ್ತೆ ಇದು.
ಇದೆಲ್ಲ ಒನ್ ಪೀಸ್ ಗೆ ಯಾವ ತರ ಲೆಕ್ಕ ಕೊಡ್ತೀರಾ? ಇದು ಕಾಮಧೇನು ಅದೆಲ್ಲ ಸಿಂಗಲ್ ಪೀಸ್ ಆದ್ರೆ ಇದು 110 ರೂಪಾಯಿ ಬೀಳುತ್ತೆ. Okay, ಹಾ. ಕ್ವಾಂಟಿಟಿ ರೇಂಜ್ ತಗೊಂಡ್ರೆ 80 ರೂಪಾಯಿ ಕೊಡ್ತೀವಿ ನಾವು. ಅಂದ್ರೆ ಹೋಲ್ಸೇಲ್ ಆಗಿ ಹೋಲ್ಸೇಲ್ ಆಗಿ ಕೊಡ್ತೀವಿ, 80 ರೂಪಾಯಿ ಹಾಕೊಡ್ತೀವಿ Okay, ನಾವು. ಹಾ. ಇದು ಹುರುಳಿ. ಹ್ಮ್. ಈಗ ವರಮಹಾಲಕ್ಷ್ಮಿ ಇರೋದ್ರಿಂದ ರಿಟರ್ನ್ ಗಿಫ್ಟ್ ಕೊಡ್ಬೇಕು ಕುಂಕುಮಕ್ಕೆ ಅಂತ ಅಂದ್ರೆ ಚಾಯ್ಸ್ ಕೊಡ್ತೀವಿ. Okay, ಹಾ. ಯಾಕಂದ್ರೆ ಮನೇಲಿ ಕೊಟ್ಟರು ತಕ್ಕಾಗಿ ಯೂಸ್ ಆಗುತ್ತೆ. ಹೌದೌದು. ಯೂಸ್ ಆಗಂತೆ ಕೊಡಿ ಮೇಡಮ್ ಅಂತ ಅವ್ರು ಬರ್ತಾರೆ ಯಾರಿಗೆ ನಮ್ಮಲ್ಲಿ. ಆದ್ರೂ ಕೂಡ ಕೊಟ್ರೆ ಸೊ ಅವ್ರಿಗೊಂಥರ ಮೆಮೊರಬಲ್ ಆಗಿರುತ್ತೆ. ಈ ತರ ಕೊಟ್ರೆ ಅವ್ರಿಗೆ ಫ್ಯಾನ್ಸಿ ಆಗು ಹೌದೌದು. ಇರುತ್ತೆ, ಡೈಲಿ ಯೂಸ್ ಇದು ಮಾಡೋದು. ಬರೀ ವರಮಹಾಲಕ್ಷ್ಮಿ ಹಬ್ಬಕ್ಕಲ್ಲ, ಇವನ್ ಎಲ್ಲಾ ಹಬ್ಬಕ್ಕೂ Use ಆಗುತ್ತೆ. ಆಂಟಿಕ್ ಪೀಸ್ ಎಲಿಫೆಂಟ್ ತುಂಬಾ ಕಮ್ಮಿಲಿ ಬೇಕು ಅಂತ ಕೇಳ್ತಾರೆ. ಈಗ ಜರ್ಮನ್ ಸಿಲ್ವರ್ ಅಲ್ಲಿ ಎಲಿಫೆಂಟ್ ಇದೆ ನಮ್ಮಲ್ಲಿ. ತುಂಬಾ ಕಮ್ಮಿಲಿ ಬೇಕು ಅಂತಂದ್ರೆ ನೋಡಿ, ಜರ್ಮನ್ ಸಿಲ್ವರ್ ಅಲ್ಲಿ 1110 ರೂಪಾಯಿ, 550 ರೂಪಾಯಿ, 390 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ನಮ್ಮಲ್ಲಿ. ಮನೇಲಿ ಇಡ್ಬೋದು. ಈಗ ಹಬ್ಬಕ್ಕೆ ಅಂತ ಹೇಳಿದ್ರೆ ಈ ತರ ಇಡ್ಬೋದು. ಇವನ್ ಮನೆಗೂ ಕೂಡ ಅವ್ರ ಮನೆಗ್ ತಗೊಳ್ತೀನಿ ಅಂತಂದ್ರೆ ಅದನ್ನ ಶೋ ಪೀಸ್ ಆಗು ಕೂಡ ನಾವು use ಮಾಡ್ತೀವಿ. ಇಡ್ಬೋದು. ಅಂದ್ರೆ ಪೇರ್ ತಗೋಬೇಕು. ಪೇರ್ ತಗೊಂಡಾಗ ಕಮ್ಮಿ ಬೀಳುತ್ತಾ ಏನಾದ್ರು? ಒಂದ್ ಪೀಸ್ ತಗೊಂಡ್ರೆ ಅದ್ರಲ್ಲಿ ಏನ್ ಅಮೌಂಟ್ ಇದೆ ಅದೇ ಕೊಡ್ಬೇಕಾಗುತ್ತೆ. ಹಾ. ಕ್ವಾಂಟಿಟಿ ರೇಂಜ್ ತಗೊಂಡ್ರೆ ಹೋಲ್ಸೇಲ್ ರೇಟ್ ಅಲ್ಲಿ ಕಮ್ಮಿ ಆಗೋದು. ಪೀಸ್ ಗಳಲ್ಲಿ ಗಿಫ್ಟ್ ಕೊಡ್ತೀನಿ ಅಂತ ಇದೆಲ್ಲ ಗಿಫ್ಟ್ ಐಟಮ್ಸ್ ನೋಡಿ. ಈ ತರ ಗಿಫ್ಟ್ ಐಟಮ್ಸ್ ಕೊಡ್ತೀನಿ ಅಂತಂದ್ರೆ ಈ ತರ ಕೊಡ್ಬೋದು. ಫ್ಯಾನ್ಸಿ ಇರುತ್ತೆ. ಅವ್ರು ಕೊಟ್ಟಕ್ಕಾಗಿ ನಮ್ಗೆ ಕೊಟ್ಟಲ್ಲ ಫ್ಯಾನ್ಸಿ ಇದು ಅಂತ ಅನ್ಬಿಟ್ಟು ಒಂದು ತೃಪ್ತಿನೂ ಇರುತ್ತೆ. ಶೋಕೇಸ್ ಅಲ್ಲಿ ಇಡೋದಿಕ್ಕಾದ್ರೂ ಸರಿನೇ. ನೋಡಿ ಚೆನ್ನಾಗಿದೆ. ಇದರಲ್ಲಿ ಕ್ಯಾಂಡಲ್ ಇಡೋದಲ್ಲ? ಕ್ಯಾಂಡಲ್ ಇಟ್ಕೊಬಹುದು. ಇದು ಸಿಂಗಲ್ ಪೀಸ್ ಆಗು ತಗೊಳ್ತಾರೆ. ಸಿಂಗಲ್ ಪೀಸ್ ಕೊಡ್ತೀವಿ ನಾವು. ಕೊಡಲ್ಲ ಅಂತ ಮತ್ತೆ ಹೇಳಲ್ಲ. ಸಿಂಗಲ್ ಪೀಸ್ ಬೇಕಾ ಮೇಡಮ್, ನಮ್ಗೆ ಸಿಂಗಲ್ ಪೀಸ್ ಬೇಕು ಅಂತಾನೆ ಕೊಡ್ತೀವಿ. ಕೆಲವು ಕಡೆ ಕೊಡೋದಿಲ್ಲ, ನಾವು ಕೊಡ್ತೀವಿ. ನಮ್ಮ ಸರ್ರು ಸುತ್ತ ಅದನ್ನ ನಮ್ಮ ಕಸ್ಟಮರ್ ಹೋಗ್ಬಾರ್ದು, ಅವ್ರಿಗೆ ಪೀಸ್ ಆದ್ರೂ ಕೊಡಿ ಹೇಳಿದ್ರೆ ಅವ್ರಿಗೆ ರಿಕ್ವೈರ್ಮೆಂಟ್ ಯಾವ ತರ ಬೇಕು ಅಂದಿರ್ತಾರೆ. ಇಲ್ಲಿ ನಿಮಗೆ ಎಲ್ಲಾ ರೀತಿಯ ಸ್ಟ್ಯಾಂಡ್ಗಳು ಕೂಡ ಸಿಗುತ್ತೆ ಅಂತ ಅಂದ್ರೆ ಗೋಲ್ಡ್ ಫಿನಿಶಿಂಗ್, ಸಿಲ್ವರ್ ಫಿನಿಶಿಂಗ್, ಮೆಟಲ್ ಫಿನಿಶಿಂಗ್ ಎಲ್ಲಾ ರೀತಿಯ ಫಿನಿಶಿಂಗ್ ಗಳು ಸಿಗುತ್ತೆ. ಇಲ್ಲಿ ಗೋಲ್ಡ್ ಫಿನಿಶಿಂಗ್ ಗೆ 1600 ಇಂದ ಸ್ಟಾರ್ಟ್ ಆಗುತ್ತೆ, ಸಿಲ್ವರ್ ಫಿನಿಶಿಂಗ್ 600 ಇಂದ ಸ್ಟಾರ್ಟ್ ಆಗುತ್ತೆ. ಜೊತೆಗೆ ವೆರೈಟೀಸ್ ಆಫ್ ಸೈಜಸ್ ಅಲ್ಲಿ ಕೂಡ ಅವೈಲಬಲ್ ಇದೆ. ಕೆಲವರು ಹೇಳ್ತಾರೆ ಸ್ಟ್ಯಾಂಡ್ ತಗೊಂಡಿದ್ದ ಸ್ವಲ್ಪ ದಿನಕ್ಕೇನೆ ಹಾಳಾಗ್ಬಿಟ್ಟಿದೆ ಅಂತ ಅಂದ್ಬಿಟ್ಟು. ಬಟ್ ಇಲ್ಲಿ ಒಂದು ಸೀಕ್ರೆಟ್ ಕೂಡ ಹೇಳ್ಕೊಟ್ರು. ನೀವು ಯಾವತ್ತೂ ಕೂಡ ಸ್ಟ್ಯಾಂಡ್ ನ ನೀರ್ನ ಯೂಸ್ ಮಾಡಿ ವಾಶ್ ಮಾಡಬಾರ್ದು. ವಾಶ್ ಮಾಡಬೇಕು ಅಂತ ಅನ್ಸಿದ್ರೆ ನೀವು ಒಂದು ಒದ್ದೆ ಬಟ್ಟೆಯಲ್ಲಿ ಅದನ್ನ ಒರೆಸ್ಕೊಳ್ಳಿ. ಸೊ ಯಾವ್ದೇ ಕಾರಣಕ್ಕೂ ಅದು ಸ್ಟ್ಯಾಂಡ್ ಎಷ್ಟೇ ವರ್ಷ ಆದ್ರೂ ಕೂಡ ಹಾಳಾಗೋಲ್ಲ ಅಂತ ಹೇಳಿದ್ರು. ನಾರ್ಮಲ್ ದೇವ್ ಸಾಮಾನ್ ಯಾವ ತರ ವಾಶ್ ಮಾಡ್ತೀವಿ ಆ ತರ ವಾಶ್ ಇದ್ರಲ್ಲಿ ಸೈಜ್ ಸಿಗುತ್ತೆ. ಇಲ್ಲಿ ದೀಪದ ಸ್ಟ್ಯಾಂಡ್ ಕೂಡ ಅವೈಲಬಲ್ ಇದೆ. ಜರ್ಮನ್ ಸಿಲ್ವರ್ ಅಂದ ತಕ್ಷಣ ಎಲ್ಲರೂ ಕೂಡ ಬೆಂಗಳೂರಿಗೆ ಹೋಗ್ಬೇಕು, ಚಿಕ್ಕಪೇಟೆಗೆ ಹೋಗ್ಬೇಕು ಅಂತ ಅನ್ಕೋತಾರೆ. ಬಟ್ ನಮ್ಮ ಮೈಸೂರಿನಲ್ಲೂ ಕೂಡ ತುಂಬಾ ವೆರೈಟೀಸ್ ಆಫ್ ಕಲೆಕ್ಷನ್ ಇದೆ. ಸೈಜ್ ಸಿಗುತ್ತೆ, ಸೈಜ್ ವೈಸ್ ಸಿಗುತ್ತೆ. ಫ್ಲಾಟ್ ಬೇಕು ಅಂತ ಈ ತರ ಫ್ಲಾಟ್ ಅಲ್ಲಿ ಇಷ್ಟಪಡ್ತಾರೆ. ಲೆಗ್ ಇರೋದ್ ಬೇಕು ಅಂತ ಈಗ ತೋರ್ಸಿದೀನಿಲ್ಲ ಆ ತರ ಲೆಗ್ ಇರೋದು ಇಷ್ಟಪಡ್ತಾರೆ. ಮೀನಾಕರಿ ಮನೆದು ಸಿಗುತ್ತಾ ಮೇಡಮ್ ಅಂತಾರೆ, ಆ ತರ ಮನೆಗೆ ಯೂಸ್ ಮಾಡೋದಿಕ್ಕೆ ಮಂದಾಸನ ತರ ಬೇಕು ಅಂತ ಕೇಳ್ತಾರೆ ನಮ್ಮ. ನೋಡಿ ಈ ತರ ಮಂದಾಸನೂ ಕೇಳಿ ಇಷ್ಟಪಡ್ತಾರೆ ಅವರು. ಈ ತರ ಮಂದಾಸನ ಇಷ್ಟಪಡ್ತಾರೆ. ಇದ್ರಲ್ಲಿ ಯಾವ ಸೈಜ್ ಬೇಕಾದ್ರೂ ಸಿಗುತ್ತೆ. ಕೆಲವರು ಪರ್ಟಿಕ್ಯುಲರ್ ಆಗಿ ಕಾಪರ್ ಅಲ್ಲಿ ಇಲ್ಲ ಅಂತಂದ್ರೆ ಗೋಲ್ಡ್ ಕಲರ್ ಅಲ್ಲೇ ಕೂಡ ಬೇಕು ಅಂತ ಹೇಳ್ತಾರೆ. ಇಲ್ಲಿ ಎಲ್ಲಾ ತರದ ಸೈಜಸ್ ಕೂಡ ಅವೈಲೇಬಲ್ ಇದೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಗೋಲ್ಡ್ ಫಿನಿಶಿಂಗ್ ಅಲ್ಲಿ ಇದೆ, ಜೊತೆಗೆ ಕಾಪರ್ ಅಲ್ಲೂ ಕೂಡ ಇವರು ತೋರಿಸ್ತಾ ಇದ್ದಾರೆ. ಇದು ತುಂಬಾನೇ ಚೆನ್ನಾಗಿತ್ತು ನೋಡೋದಕ್ಕೆ, ತುಂಬಾನೇ ಡಿಫ್ರೆಂಟ್ ಆಗಿ ಕೂಡ ಇತ್ತು. ಇಲ್ಲಿ 600 700 ಈ ರೇಂಜ್ ಇರುತ್ತೆ. ಇದು ಅದೇ ಅಮೌಂಟ್ ಅಲ್ಲೇ ಬರುತ್ತೆ. ಹೆಚ್ಚು ಕಮ್ಮಿ ಒಂದ್ 100 ರೂಪಾಯಿ ಡಿಫ್ರೆಂಟ್ ಇರುತ್ತೆ ಅಷ್ಟೇನೆ. ಇಲ್ಲಿ ನೀವು ನೋಡ್ತಿರೋ ಸ್ಟ್ಯಾಂಡ್ಗೆ ಫೈಬರ್ ಗ್ಲಾಸ್ ಕೂಡ ಹಾಕಿದ್ದಾರೆ. ನೀರಾದ್ರೂ ಕೂಡ ಯಾವುದೇ ತರಹದ ಸ್ಟ್ಯಾಂಡ್ ಹಾಳಾಗೋಲ್ಲ ಅಂತ ಹೇಳಿದ್ದಾರೆ. ಈಗ ನೀವು ನೋಡ್ತಾ ಇರ್ಬೋದು, ಇಲ್ಲಿ ರಿಟರ್ನ್ ಗಿಫ್ಟ್ಗೆ ಕೂಡ ತುಂಬಾ ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಇದೆ. ಈ ತರ ಬುಟ್ಟಿಗಳು ನೋಡ್ತಾ ಇದ್ರೆ ಏನೋ ಒಂಥರ ಡಿಫ್ರೆಂಟ್ ಆಗಿ ಅನ್ಸುತ್ತೆ ಅಲ್ಲ. ಅಂದ್ರೆ ಕೆಲವು ಫಂಕ್ಷನ್ ಗಳಿಗೆ ಮಾತ್ರ ನಾವು ಈ ತರ ಯೂಸ್ ಮಾಡ್ತೀವಿ. ಬಟ್ ಇದನ್ನ ನಾವು ರಿಟರ್ನ್ ಗಿಫ್ಟ್ ಆಗಿ ಕೊಟ್ರೆ ಏನೋ ಒಂಥರ ಯುನೀಕ್ ಆಗಿರುತ್ತೆ. ಜೊತೆಗೆ ಎಲ್ಲರ ಅಟ್ರಾಕ್ಷನ್ ಕೂಡ ಇದ್ರ ಮೇಲೆ ಇರುತ್ತೆ. ಏನೋ ಒಂಥರ ಡಿಫ್ರೆಂಟ್ ಆಗಿ ಕೊಟ್ಟಿದ್ದಾರೆ ಅನ್ನೋ ಒಂದು ಖುಷಿ ಕೂಡ ಅವ್ರಿಗೂ ಕೂಡ ಇರುತ್ತೆ. 400 ರೂಪೀಸ್ ಸೈಜ್. ಬೇಕು ಅಂದ್ರೆ ನಾವು 10 ವರ್ಷದಿಂದ ಈ ಅಂಗಡಿ ಕಸ್ಟಮರ್, ತುಂಬಾ ಒಳ್ಳೆ ಪ್ರಾಡಕ್ಟ್ ಸಿಗುತ್ತೆ. ಆಮೇಲೆ ತುಂಬಾ ಒಳ್ಳೆ ಕ್ವಾಲಿಟಿ ಕೊಟ್ಟಿದ್ದಾರೆ. ನಾವು ತಗೊಂಡಿದ್ ಯಾವ್ದು ಇವತ್ತು ಯಾವ್ದು ಡ್ಯಾಮೇಜ್ ಆಗಿಲ್ಲ. ಎಲ್ಲ ತುಂಬಾ ಒಳ್ಳೆ ಕ್ವಾಲಿಟಿನ ಮೇಂಟೈನ್ ಮಾಡ್ಕೊಂಡ್ ಬಂದಿದ್ದಾರೆ. 10 ವರ್ಷ ನಾವು ಇಲ್ಲಿ ಕಸ್ಟಮರ್ ಆಗಿದ್ದೀವಿ. ಈ ಶಾಪ್ ನಾವು ಇಲ್ಲಿ ಲಾಸ್ಟ್ 10 years ಇಂದ ಬರ್ತಾ ಇದೀವಿ. ಇದಕ್ ಮುಂಚೆ ಒಂದು ಬೇರೆ ಚಿಕ್ಕ ಶಾಪ್ ಅಲ್ಲಿ ಇತ್ತು. ನಮ್ಮ ಬಾಸ್ ಬಂದಿದ್ದಾರೆ. ಸರ್ ಚೆನ್ನಾಗಿದ್ದೀರಾ? ನಾವು ಆಲ್ಮೋಸ್ಟ್ 10 years ಇಂದ ಇಲ್ಲಿ ಕಸ್ಟಮರ್ ಆಗಿದ್ದೀವಿ. ಇಲ್ಲಿ ಮೈಸೂರಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ನಿಮ್ಗೆ ಜರ್ಮನ್
ಸಿಲ್ವರ್ ಸಿಗುವಂತ ಶಾಪ್ ಇದು ಬಹಳ ಚೆನ್ನಾಗಿ ಓಪನ್ ಆಗಿದೆ. ಈಗ ಹೊಸದಾಗಿ ಎಕ್ಸ್ಪ್ಯಾಂಡ್ ಮಾಡಿದ್ದಾರೆ ಎಲ್ಲಾನು. ಅಂಡರ್ ಒನ್ ರೂಫ್ ನಿಮ್ಗೆ ಎಲ್ಲಾ ಐಟಮ್ಸ್ ಸಿಗುತ್ತೆ. ಚಿಕ್ಕ ಐಟಮ್ ಇಂದ ಹಿಡಿದು ತುಂಬಾ ದೊಡ್ಡ ಐಟಮ್ ವರೆಗೂ ಎಲ್ಲ ವೆರೈಟೀಸ್ ಆಫ್ ಮೆಟೀರಿಯಲ್ ಸಿಗುತ್ತೆ. So, ಅದೇ ವ್ಯಾಲ್ಯೂಗೆ ಅಥವಾ ಅದಕ್ಕಿಂತ ಸ್ವಲ್ಪ ಚೆನ್ನಾಗಿರೋ ವ್ಯಾಲ್ಯೂ ಕೊಟ್ಟು ತಗೊಂಡ್ರೆ ಐಟಮ್ಸ್ ತುಂಬಾನೇ ಒಳ್ಳೆ ಗಿಫ್ಟ್ ಸಿಗುತ್ತೆ. ಸೊ ಶೇಖರ್ ಸರ್ ನಮ್ಗೆ ಬಹಳ ಪರಿಚಯ. ಅವಾಗಿಂದ ಆಲ್ಮೋಸ್ಟ್ 10 years ಇಂದ ನಮ್ಗೆ ಒಂದು ಒಳ್ಳೆ ಕಸ್ಟಮರ್ ಸರ್ವಿಸ್ ಕೊಡ್ತಾ ಇದ್ದಾರೆ. ಸೊ ಇಲ್ಲಿಂದ ಏನೇ ಐಟಮ್ ತಗೊಂಡೋದ್ರು ಗ್ಯಾರಂಟಿ ಇರುತ್ತೆ. ಅದಕ್ಕೇನು ರಿಫಂಡ್ ಇದು ರೀಪ್ಲೇಸ್ ಮಾಡೋದಾಗ್ಲಿ ಇಲ್ಲ ಅದನ್ನ ಇದ್ ಮಾಡೋದಾಗ್ಲಿ ರಿಪೇರ್ ಮಾಡೋದಾಗ್ಲಿ ಆ ತರದ್ದೆಲ್ಲ ಏನು ಕಂಪ್ಲೇಂಟ್ಸ್ ಏನು ಇದುವರೆಗೂ ಯಾವ ಐಟಮ್ ಬಂದೇ ಇಲ್ಲ. ಸೊ ಪ್ರೈಸಿಂಗ್ ಅಷ್ಟೇ ಇನ್ನೂ ತುಂಬಾ ಡೀಸೆಂಟ್ ಆಗಿದೆ. ಅರ್ಲಿಯರ್ ನಾವು ಬರೀ ಚಿಕ್ಕಪೇಟು ಬ್ಯಾಂಗ್ಳೂರು ಅಲ್ಲಿ ಇಲ್ಲಿ ಅಂತ ಎಲ್ಲ ಹೋಗ್ಬೇಕಾಯ್ತು. ಈಗ ಮೈಸೂರಲ್ಲೇ ಅಂಡರ್ ಒನ್ ರೂಫ್ ನಿಮ್ಗೆ ಎಲ್ಲಾನು ಪರ್ಫೆಕ್ಟ್ ಆಗಿ ಎಲ್ಲ ಚೆನ್ನಾಗಿ ಸಿಗ್ತಾ ಇದೆ. ಥ್ಯಾಂಕ್ ಯು. ನಮಸ್ಕಾರ, ನಾನು ವಂದನಾ ಆರ್ಟ್ಸ್ ಅಂಡ್ ಕ್ರಾಫ್ಟ್ಸ್ ಅಂತ. ಇದು ನಾವು ಶುರು ಮಾಡಿ ಶಾಪ್ 16 ವರ್ಷ ಆಗಿದೆ. 16 ವರ್ಷದಿಂದ ಈ ಶಾಪ್ ನಡೀತಾ ಇದೆ. ನಿಮ್ಗೆ 4.5 ಪ್ಲೈನ್ ಐಟಮ್ ಇಂದ ಶುರು ಆದ ಗ್ರಾಮ್ 6 ರೂಪಾಯಿ 7 ರೂಪಾಯಿ 8 ರೂಪಾಯಿ ಅಂತ ಗ್ರಾಮ್ ಆಗುತ್ತೆ. ವಿತ್ ವಾಷಬಲ್ ಗ್ಯಾರಂಟಿ ಕೊಡ್ತೀವಿ. ನೀವು ಏನೇನು ಸಿಲ್ವರ್ ಆರ್ಟಿಕಲ್ ಉಪಯೋಗಿಸ್ಕೊತೀರಾ ಎಲ್ಲಾ ಆರ್ಟಿಕಲ್ ಜರ್ಮನ್ ಸಿಲ್ವರ್ ಬರುತ್ತೆ. ಮ್ಯಾಕ್ಸಿಮಮ್ ಬರುತ್ತೆ, 80% ಬರುತ್ತೆ, ಇನ್ನು 20% ಬರಲ್ಲ. ಹಾಗೆ ಜೊತೆಗೆ ಎಲ್ಲ ಐಟಮ್ಸ್ ತಗೊಂಡ್ ಹೋಗಿ ಅಂತ ಹೇಳಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು. ನೋಡಿದ್ರಲ್ಲ ಹೇಗಿತ್ತು ಅಂತ ಅಂದ್ಬಿಟ್ಟು ತುಂಬಾ ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಇತ್ತು. ಎಲ್ಲಾ ತಲೆಗೂ ಜರ್ಮನ್ ಸಿಲ್ವರ್ ಅಂದಿದ ತಕ್ಷಣ ಫಸ್ಟ್ ನೆನಪಾಗುತ್ತೆ ಬ್ಯಾಂಗ್ಳೂರ್, ಇಲ್ಲ ಅಂತಂದ್ರೆ ಚಿಕ್ಕಪೇಟೆ ನೆನಪಾಗುತ್ತೆ. ಅಷ್ಟು ದೂರ ಹೋಗಿ ತಗೋಬೇಕು ಅಂತ ಅನ್ಸುತ್ತೆ. ಬಟ್ ನಮ್ಮ ಮೈಸೂರಿನಲ್ಲೇ ಇಷ್ಟು ಒಳ್ಳೆ ಕಲೆಕ್ಷನ್ ಇರ್ಬೇಕಾದ್ರೆ ಯಾಕೆ ಬಿಡ್ಬೇಕು ಅಲ್ವಾ. ಅಂಡ್ ನಿಮ್ಗೇನಾದ್ರೂ ಯುನೀಕ್ ಆಗಿ ನನ್ಗೆ ಇದೇ ತರ ಡಿಸೈನ್ ಅಲ್ಲಿ ಬೇಕು ಅಂತ ಅಂದ್ರೂ ಕೂಡ ಅವರು ಮಾಡ್ಕೊಡ್ತಾರೆ. ಜಸ್ಟ್ 15 days ಟೈಮ್ ಕೊಟ್ರೆ. ಸೊ ನಿಮ್ಗೆ ಯಾವ ತರ ಹೊಸ ಡಿಸೈನ್ ಬೇಕು ಅಂತಂದ್ರೆ ಅದನ್ನ ಕೂಡ ನೀವು ಆರ್ಡರ್ ಕೊಟ್ಟು ಮಾಡಿಸ್ಕೋಬಹುದು. ಈ ವಿಡಿಯೋ ಏನಾದ್ರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಜೊತೆಗೆ ಈ ಶಾಪ್ ಅಡ್ರೆಸ್ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ, ಒಂದ್ಸಲ ಹೋಗಿ ವಿಸಿಟ್ ಮಾಡಿ. ಜೊತೆಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.